ನಟರಾಜಗೌಡ್ರೆ, ಏನ್ ನಿರೀಕ್ಷೆ ಇಟ್ಕೊಂಡಿದ್ರಿ ಬಾರಿ ಟ್ಯಾಕ್ಸ್ ನಲ್ಲಿ? ಇಲ್ಲ, ನಮಗೆ ಏನಂದ್ರೆ ಒಂದು ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿ ಪೆಟ್ರೋಲ್ ಡೀಸೆಲ್ ಮೇಲೆ 10 ರೂಪಾಯಿ ಬೆಲೆ ಕಮ್ಮಿ ಮಾಡ್ತಾರೆ ಅಂತ ಒಂದು ನಂಬಿಕೆ ಇತ್ತು. ಆಮೇಲೆ ಗ್ಯಾಸ್ ಸಿಲಿಂಡರ್ ಮೇಲೆ ಇನ್ನೂ ಕೂಡ 500-600 ರೂಪಾಯಿ ಆ ರೇಂಜಿಗೆ ತರ್ತಾರೆ ಅನ್ನೋ ಒಂದು ಭಾವನೆ ಇತ್ತು. ಆಮೇಲೆ ಈ ರೈತರ ಸಾಲ ಮನ್ನಾಗಿ ಏನಾದ್ರು ಪ್ಲಾನ್ ಮಾಡ್ತಾ ಯಾಕಂದ್ರೆ ಮನಮೋಹನ್ ಸಿಂಗ್ ಅವರು ಅಂಥ ಸಮಯದಲ್ಲಿ ಇಡೀ ಪ್ರಪಂಚ ರಿಸೆಷನ್ ಇದ್ದಾಗ 2008-2009 ನಂತರ ಎಂತೆಂಥ ಯೋಜನೆಗಳು ತೆಗೆದುಕೊಂಡ್ಬಂದ್ರು. 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ರು. ಆ ಥರ ಒಂದು ತಗೊಂಡ್ಬರ್ತಾರೆ ಅಂತ, ನರೇಗಾ ಮೇಲೆ ಏನಾದರೂ ಡಬಲ್ ಮಾಡ್ತಾರೇನೋ ಹಣವನ್ನು ಅಂತ ಆ ಯೋಚನೆ ಇತ್ತು. ಅದೇನೂ ಆಗಿಲ್ಲ. ಇದು ರಾಷ್ಟ್ರ ಮಟ್ಟದಲ್ಲಿ. ರಾಜ್ಯ ಮಟ್ಟಕ್ಕೆ ಬಂದಾಗ ನಾವು ಅಂದ್ಕೊಂಡ್ವಿ ಸಬರ್ಬನ್ ಯೋಜನೆಗೆ ಈ ಬಾರಿ ಏನಾದ್ರು ಒಂದು 3,000 ಕೋಟಿ 4,000 ಕೋಟಿ ಬಿಡುಗಡೆ ಮಾಡ್ತಾರೇನೋ, ಇಲ್ಲ ಮತ್ತೆ ಲಾಸ್ಟ್ ಹೇಳಿದ್ದೇ ರಿಪೀಟ್ ಮಾಡೋದಲ್ಲ 5,300 ಕೋಟಿ ರೂಪಾಯಿ ಈ ಬಾರಿ ಏನಾದ್ರು ಹೆಚ್ಚಿಗೆ ಮಾಡ್ತಾರೇನೋ, ಇಲ್ಲ ಎಲ್ಲ ಎತ್ತಿನ ಒಳ ಯೋಜನೆಗೆ ಹಣಕಾಸು ಬಿಡ್ತಾರೇನೋ, ನಾವು ಒಂದು ಏಮ್ಸ್ ಕೇಳಿದ್ವಿ ಅದಕ್ಕೊಂದು ಅವಕಾಶ ಮಾಡ್ಕೊಡ್ತಾರೇನೋ, ಆ ರೀತಿ ಅದು ಏನೂ ಇಲ್ಲ ರಾಜ್ಯಕ್ಕೆ. ಇವೆಲ್ಲ ಮಾಡಿದ್ರೆ ಏನ್ ಹೇಳ್ತಾ ಇದ್ರಿ ನಿಮ್ ರಿಯಾಕ್ಷನ್? ರಾಜ್ಯಕ್ಕೆ ಚುನಾವಣೆಗೋಸ್ಕರ ಅವ್ರ ಜವಾಬ್ದಾರಿ ಮಾಡಿದ್ರು ಅಂತ ಹೇಳ್ತಾ ಇದ್ವಿ ನಾವು. ಅವ್ರ ಹೊಣೆಗಾರಿಕೆ ಹೌದು, ಅವ್ರ ಹೊಣೆಗಾರಿಕೆ ಅದು. ಯಾವುದೇ ಸರ್ಕಾರ ಬಂದ್ರೆ ರಾಜ್ಯಕ್ಕೆ ಇಷ್ಟು ಕೊಡ್ಬೇಕಾಗಿತ್ತು, ಕೊಡ್ತಿದ್ರು. ಈಗ ಅನ್ಯಾಯ ಮಾಡಿದ್ರು ಅಂತ ಹೇಳ್ಬೇಕು. ನಟರಾಜಗೌಡ್ರೆ, ಚುನಾವಣೆ ಹತ್ತಿರ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಘೋಷಣೆಗಳನ್ನ ಮಾಡಕ್ ಬರೋದಿಲ್ಲ. ಇಲ್ಲ, ಲಾಸ್ಟ್ ಟೈಮ್ ಇವರು 2019 ಒಂದು ಘೋಷಣೆಯನ್ನ ಮಾಡಿದ್ರು ರೈತರ ವಿಚಾರದಲ್ಲಿ 6,000 ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆ. ಅದೇ ಕೋರ್ಟ್ ಮೆಟ್ಟಿಲ್ ಹೋಗಿತ್ತು. ಈ ರೀತಿಯಾಗಿ ಘೋಷಣೆ ಮಾಡಿದ್ದು ಮತ ಸೆಳೆಯುವಂತಹ ಕೆಲಸ ಅಂತ. 2019 ಇದರೊಳಗೆ ಏನು ಬಜೆಟ್ ಅಲ್ಲಿ ಆ ಸಮಯದಲ್ಲಿ ಅವರು ಕೊನೆಯ ಬಜೆಟ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ 2 ಯೋಜನೆ. ಒಂದು ಲೂಟ್ ಇಂಡಿಯಾ, ಸ್ವಲ್ಪ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿ, ಇನ್ನೊಂದು ಸೇಲ್ ಇಂಡಿಯಾ. ಈ ಎಲ್ಲ ಸ್ವಾಯತ್ತ ರಾಜ್ಯದಲ್ಲಿ ನೀವು ಟ್ಯಾಕ್ಸ್ ಹೆಚ್ಚಿಗೆ ಮಾಡೇ ಇಲ್ವಾ? ಅಲ್ಲ, ಒಂದ್ ನಿಮಿಷ. ಅವ್ರ ಟ್ಯಾಕ್ಸ್ ಬಗ್ಗೆ ರಾಜ್ಯದಲ್ಲಿ ನೀವು ಟ್ಯಾಕ್ಸ್ ಹೆಚ್ಚಿಗೆ ಮಾಡೇ ಇಲ್ವಾ? ಹೆಚ್ಚಿಗೆ ಮಾಡಿ ಜನಕ್ಕೆ ಕೊಡ್ತೀವಿ, ಅವ್ರು ಹೆಚ್ಚಿಗೆ ಮಾಡಿ ಗುಜರಾತಿ ಗುಲಾಮರು ಕೊಡ್ತಾರೆ, ಉದ್ಯಮಿಗಳು ಕೊಡ್ತಾರೆ. ಹಂಗಾಗ್ಬಾರ್ದು. ಗುಲಾಮರಿಗೆ ಇಬ್ರಲ್ಲ ಇಡೀ ದೇಶದ ರೈತರಿಗೆ ನೀವೇನೋ 1 ರೂಪಾಯಿ ಸಾಲ ಮನ್ನಾ ಮಾಡಿದ್ರೆ, 1 ರೂಪಾಯಿ ನೀವು ಸಾಲ ಮನ್ನಾ ಮಾಡಿದ್ರೆ ರೈತರಿಗೆ ನಾವು ನಿಮ್ಮ ಮಾತು ಕೇಳ್ತಾ ಇದ್ದೀವಿ. ಮನಮೋಹನ್ ಸಿಂಗ್ ಇದ್ದಾಗಲೂ ಅವರು ಕೊಟ್ಟಿದ್ದಾರೆ. ಅದು ಮಾಡಬೇಕು, ಅಗತ್ಯ ಇದೆ. ಸಾಲ ಮನ್ನಾನೇ ಫೈನಲ್ ಅಲ್ಲ, ಅದು ನಿರಂತರ. ಅದು ಎಷ್ಟು ಸಲ ರೈತರಿಗೆ ಕಷ್ಟ ಬಂದಾಗ ಎಲ್ಲ ಸಲ ಮಾಡಬೇಕು. ರೈತರ ಕಷ್ಟಕ್ಕೆ ಆಗದಂತ ಸರ್ಕಾರನೇ ಸಾಲ ಮನ್ನಾ ಮಾಡ್ತಾ ಇರೋದೇ ರೈತರಿಗೆ ಸಮಸ್ಯೆ ಪರಿಹಾರ. ಒಂದ್ಸಲನಾದ್ರೂ 70,000 ಕೋಟಿ 1 ಲಕ್ಷ ಕೋಟಿ ನೀವು ಸಾಲ ಮನ್ನಾ ಮಾಡಿಲ್ಲ. 14,50,000 ಮಾಡ್ಬಿಡಿ. ನಟರಾಜ್ ನಾಟ್ ಗುಡ್ ವೇ. ಕರೆಕ್ಟ್. 10 ವರ್ಷಕ್ಕೊಂದ್ಸಲ ನಾವು ಸಾಲ ಮನ್ನಾ ಮಾಡ್ಕೊಂಡು ಆಯಿಲ್ ಕಂಪನಿ ಗ್ಯಾಸ್ ಕಂಪನಿ 2019 5 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು ಉದ್ಯಮಿಗಳದು. ರೈಟ್ ಆಫ್ ವೇ ಆಫ್ ಅರ್ಥ ಮಾಡ್ಕೊಡ್ರಿ. ಏನ್ ಮಾತಾಡ್ತೀರಿ? ಯಾವ ಸಾಲ ಮನ್ನಾ ಉದ್ಯಮಿಗಳ ಸಾಲ ಮನ್ನಾ ಮಾಡಿದ್ರು. ನೀವು ಬುರುಡೆ ಬಿಡಬೇಡಿ. ನೀವು ಈಗ ಕೇಳಿ, ಸಾಲ ಮನ್ನಾ ರೈಟ್ ಆಫ್ ವೇ ಆಫ್ ಡಿಫರೆನ್ಸ್ ಇದೆ. ಇವರು ರೈಟ್ ಆಫ್ ಏನು ವೇ ಆಫ್ ಏನು ಡಿಫರೆನ್ಸ್ ಸಾಲ ಮನ್ನಾ ಅಂತ ಮಾತಾಡ್ತಾರೆ. RBI ಡೇಟಾ, ಗವರ್ಮೆಂಟ್ ಆಫ್ ಇಂಡಿಯಾ ರಾಜ್ಯಸಭೆಯಲ್ಲಿ ಕೊಟ್ಟಿರೋ ಉತ್ತರದ ಪ್ರಕಾರ 14,56,000 ಕೋಟಿ ರೂಪಾಯಿ ವಸೂಲಾಗದ ಸಾಲ ಅಂತ ಮನ್ನಾ ಮಾಡಿದ್ದಾರೆ. ಅದು ರೈಟ್ ಆಫ್ ವೇ. ಅದೇ ರೈಟ್ ಆಫ್ ರೈತರಿಗೆ ಮಾಡ್ರಿ. ಅದೇ ರೈಟ್ ಆಫ್ ರೈತರಿಗೆ ಮಾಡಿ. ಸಾಲ ಮನ್ನಾ ಮಾಡಿ. ಕೇಳ್ರಿ, ಅವ್ರ ಆಸ್ತಿನ ಮುಟ್ಕೋಲ್ ಹಾಕೊಳ್ತಾರೆ. ರೈತರು ಅವ್ರ ಆಸ್ತಿನ ಮುಟ್ಕೋಲ್ ಹಾಕೊಳ್ತಾರೆ. ಸಾಲ ಮನ್ನಾ ಅಲ್ಲ ಅದು. ರಸಗೊಬ್ಬರ ಕೊಂಡ್ಕೊಳಕ್ ಆಗ್ತಾ ಇಲ್ಲ, ಯಂತ್ರಗಳನ್ನ ಬಾಡಿಗೆ ತಗೊಂಬರಕ್ ಆಗ್ತಾ ಇಲ್ಲ. ಅವರು ರೈತರು ಕಷ್ಟ ಪಡ್ತಾ ಇದ್ದಾರೆ, ಅವ್ರ ಬಗ್ಗೆ ನಿಮಗೆ ಕನಿಕರ ಇಲ್ಲ. ಅವ್ರು ಅದೇ ರೈತರು 4,000 ರೂಪಾಯಿ ತೆಗೆದು ಬಿಟ್ರಲ್ಲ. 50,000 ಕೊಡ್ತಾ ಇದೀವಲ್ಲ ನಾವು. ನಮ್ಮ ಯೋಜನೆಗೆ ಗ್ಯಾರಂಟಿ 50,000 ಪ್ರತಿ ಕುಟುಂಬಕ್ಕೆ. ಹೆಂಗಾಯ್ತು ಅಂದ್ರೆ ಅದು ಅಲ್ಲಿ ಕಿತ್ಬಿಟ್ಟು ನಾನು ಇಲ್ಲಿ ಕೊಡ್ತಾ ಇದೀನಿ ಹೇಳಿದ್ದೇನು? ನಾವು 4,000 ರೂಪಾಯಿ ಕಿತ್ಕೊಳ್ತೀವಿ ಅಂತ ಹೇಳಿದ್ರ? 4,000 ರೂಪಾಯಿಗೂ ಕೊಡ್ತೀವಿ ಗ್ಯಾರಂಟಿ ಅಂತ ಹೇಳಿದ್ರಿ. ರೈತರಿಗೆ ಬರ್ತಾ ಇದ್ದಿದ್ದು ಕೇಂದ್ರದಿಂದ 6,000 ರೂಪಾಯಿ 4,000 ರೂಪಾಯಿ ರಾಜ್ಯ ಸರ್ಕಾರ 10,000 ರೂಪಾಯಿ ಸಿಗ್ತಾ ಇತ್ತು ಅವ್ರಿಗೆ. ಹೆಂಗೋ ಅದನ್ನು ಕಿತ್ಬಿಟ್ಟು ಈಗ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ 50,000 ರೂಪಾಯಿ ಹೇಳಿದ್ರ. ಗ್ಯಾರಂಟಿ ಕೊಡ್ಬೇಕಾದ್ರೆ ನಾವು 4,000 ರೂಪಾಯಿ ಕಿತ್ತಾಕ್ಬಿಡ್ತೀವಿ ಮಾಡಲ್ಲ ಅಂತ ಹೇಳಿ. ನಿಮ್ಮ ಶಾಸಕರ ಪ್ರಕಾರ ಅಭಿವೃದ್ಧಿ ಮಾಡಕ್ಕಾಗಿಲ್ಲ. ಖಜಾನೆ ಖಾಲಿಗಿದೆ. ಶಾಸಕರು ಹೇಳಿರೋದು ಐ ಅಗ್ರಿ. 4 ವರ್ಷ ರಾಜ್ಯವನ್ನ ಲೂಟಿ ಮಾಡಿ ಖಜಾನೆಯನ್ನ ಖಾಲಿ ಮಾಡಿ. ನಿಮ್ಮ ಮೇಲೆ ಈ ಅಲಿಗೇಷನ್ ಯಾಕೆ ಬರುತ್ತೆ ಕೇಂದ್ರ ಸರ್ಕಾರದ ಮೇಲೆ? ಪ್ರತಿಯೊಂದನ್ನು ಕೂಡ ಗುಜರಾತಿಗೆ ಕೊಡ್ತಾರೆ. ಈ ಕಡೆಗೆ ಯಾವುದು ಕೂಡ ದಕ್ಷಿಣ ಭಾರತದಲ್ಲಿರುವಂತಹ ಯಾವ ರಾಜ್ಯಗಳನ್ನು ಕೂಡ ನೋಡೋದಿಲ್ಲ, ಕಡೆಗಣಿಸ್ತಾರೆ. ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ನೀವು ರಾಜ್ಯಗಳನ್ನ ಬಳಕೆ ಮಾಡ್ಕೊಳ್ತೀರಾ ಅಂತ. ಸಿದ್ದರಾಮಯ್ಯನವರು ಈ ಸಾರ್ವಜನಿಕ ಸಭೆಯಲ್ಲಿ ಬುರುಡೆ ಬಿಟ್ಕೊಂಡು ಮಾತಾಡ್ತಾರೆ. ಹಂಗೆ ನಟರಾಜ್ ಗೌಡ್ರು ಹಂಗೆ ಮಾತಾಡ್ತಾರೆ. ಬೇಜಾರಾಗ್ತದೆ. ರೈಟ್ ಆಫ್ಗೂ ವೇ ಆಫ್ಗೂ ಏನು ಡಿಫ್ರೆನ್ಸು ಅವ್ರು ತಿಳ್ಕೊಬೇಕು. ಮುಂಚೆ ಸಾಲ ಮನ್ನಾ ಮಾಡೋರು ಮುಗ್ದೋಯ್ತು ಸರ್. ಈಗ ಹಂಗಲ್ಲ. ರೈಟ್ ಆಫ್ ಮಾಡೋರು ಅವ್ನ ಪ್ರಾಪರ್ಟಿನ ಮುಟ್ಕೋಲ್ ಹಾಕೊಳ್ತಾರೆ.
ರೈಟ್ ಇವಾಗ ಯಾರೋ 13,000 ಕೋಟಿ ಎತ್ಕೊಂಡವರಲ್ಲ ಮಲ್ಲಿಂದು ಅವ್ರದ್ದೆಲ್ಲ ಪ್ರಾಪರ್ಟಿನ ಮುಟ್ಕೋಲ್ ಹಾಕೊಂಡಿಲ್ವಾ, ಹರಾಜ್ ಹಾಕೊಂಡಿಲ್ಲ. ರೈಟ್ ಆಫ್ ವೇ ಆಫ್ ಡಿಫ್ರೆನ್ಸ್ ಇದೆ. ಸಿದ್ದರಾಮಯ್ಯರು ಮಾತಾಡ್ತಾರೆ ಬ್ಯಾಂಕ್ ಎಲ್ಲ ಮಾರಾಟ ಮಾಡಿಬಿಟ್ರು ಅಂತ ಸಿದ್ದರಾಮಯ್ಯರು ಮಾತಾಡ್ತಾರೆ. ಬ್ಯಾಂಕ್ ಮುಂಚೆ ಖಾಸಗೀಕರಣ ಇತ್ತು, ಆಮೇಲೆ ರಾಷ್ಟ್ರೀಕರಣ ಆಯಿತು, ಲಾಸ್ ಆಯ್ತು. ಇದೇ ರಾಹುಲ್ ಗಾಂಧಿ HCL ಸರ್ಕಲಲ್ಲಿ ಬಂದು ಸತ್ಯಾಗ್ರಹ ಮಾಡಿದ್ರು HCLಗೆ ಆರ್ಡ್ರಿಲ್ಲ ಅಂತ. ಸರ್ HCL ಒಂದು ಯೂನಿಟ್ ಪ್ರಾರಂಭ ಆಯಿತು ತುಮಕೂರಲ್ಲಿ. HCLಗೆ ಡಿಫೆನ್ಸ್ ಆರ್ಡರ್ ಬಂದಿದೆ ಇವತ್ತು. ಸರ್ ದೇಶದಲ್ಲಿರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ ಇವತ್ತು ಆರ್ಡ್ರು ಕೆಲಸ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ ಅವ್ರಿಗೆ. BLಗೆ ಅಷ್ಟು 30,000 ಕೋಟಿ ಆರ್ಡರ್ ಬಂದಿದೆ ಕೇಂದ್ರ ಸರ್ಕಾರ ಕೊಟ್ಟಿರ್ತದೆ. ಯಾವ ಸ್ಕೀಮಲ್ಲಿ? ಆತ್ಮನಿರ್ಭರ ಭಾರತ್ ಯೋಜನೆಯಲ್ಲಿ. ಸರ್ ಇವತ್ತು ಹೇಳ್ತಾರೆ ಸಾಲ ಜಾಸ್ತಿ ಮಾಡಿಬಿಟ್ಟಿದೆ. ಸಿದ್ದರಾಮಯ್ಯ ಬಡ್ಜೆಟಿನ ಬಗ್ಗೆ ಮಾತಾಡಿದ್ರು. 123 ಲಕ್ಷ ಸಾಲ ಮಾಡಿಬಿಟ್ಟಿದ್ದಾರೆ. ಸರ್ ನಾವು ಮಾಡಿರೋ ಸಾಲ ಇಂಡಿಯಾದಲ್ಲೇ, ವರ್ಲ್ಡ್ ಬ್ಯಾಂಕಿಂದ ಸಾಲ ತಂದಿಲ್ಲ, IMF ಇಂದ ಸಾಲ ತಂದಿಲ್ಲ, ಬೇರೆ ವಿದೇಶದಿಂದ ಸಾಲ ತಂದಿಲ್ಲ. ನಿಮ್ಮಲ್ಲಿ ಸಾಲ ತಂದಿರೋ ದುಡ್ಡು ಇಲ್ಲೇ ರನ್ ಆಗ್ತಾ ಇದೆ, ಇಲ್ಲೇ ರಿಟರ್ನ್ಸ್ ಆಗ್ತಾ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರು ಬುರುಡೆ ಬಿಟ್ಟು ಮಾತಾಡೋದಲ್ಲ ಸರ್. ಇವ್ರು ಹೇಳೋರಲ್ಲ 70,000 ಕೋಟಿ ಮನಮೋಹನ್ ಸಿಂಗ್ ರೈತರ ಸಾಲ ಮನ್ನಾ ಮಾಡಿದ್ರು ಅಂತ. ಅದು ವಿದರ್ಭ ಪ್ಯಾಕೇಜಲ್ಲಿ 70,000 ಕೋಟಿ ಸಾಲ ಮನ್ನಾ ಮಾಡಿದ್ರು, ಒಪ್ಕೋತೀನಿ. ಆದರೆ ಆಯಿಲ್ ಕಂಪನಿಗಳ ಮೇಲೆ 70,000 ಕೋಟಿ ಹೊರೆ ಹೊರಿಸೋಗಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಆ ಸಾಲವನ್ನು ತೀರಿಸಿದ್ರು. ನಮ್ಮ ಸರ್ಕಾರ ಸಾಲ ತೀರಿಸಿದ್ದು. ಗ್ಯಾಸು ಸಿಲಿಂಡರ್ ರೇಟ್ ಯಾಕೆ ಜಾಸ್ತಿ ಆಯಿತು? ಆಯಿಲ್ ಕಂಪನಿಗಳಿಗೆ, ಗ್ಯಾಸ್ ಕಂಪನಿಗಳಿಗೆ ಡಾಲರ್ ಎಲ್ಲವೂ ಕೂಡ ಬ್ಯಾರೆಲ್ ರೇಟ್ ಕಡಿಮೆ ಆಗಿದೆ, ಅದನ್ನ ಕಡಿಮೆ ಮಾಡಬಹುದು. ಇವ್ರು ದುಡ್ಡು ಕೊಟ್ಟಿರ್ಲಿಲ್ವಲ್ಲ ಆಯಿಲ್ ಕಂಪನಿಗಳಿಗೆ. ಅದನ್ನೇ ಹೇಳ್ತೀರಾ? 20 ಲಕ್ಷ ತಿಳ್ಕೊಳ್ಳಿ ಸರ್, ಎಕ್ಸೈಸ್ ಡ್ಯೂಟಿ 20 ಲಕ್ಷ ಕೋಟಿ ಕಲೆಕ್ಷನ್ ಆಗಿದೆ. ಕೇಂದ್ರದಿಂದ ರೈತರ ಸಮಸ್ಯೆಗಳಿಗೆ ಪರಿಹಾರ ಕಂಡಿಡಿದೆ ಹೊರತು ಸಾಲ ಮನ್ನಾ ಪರಿಹಾರ ಅಲ್ಲ. ಆಯ್ತು ಸರ್, ಸಾಲ ಮನ್ನಾ ಪರಿಹಾರ ಅಲ್ಲ. ರೈತರಿಗೂ ಆಗಿರಬಹುದು, ಜನಸಾಮಾನ್ಯರಿಗೂ ಆಗಿರಬಹುದು, ಇರುವಂತಹ ಪೆಟ್ರೋಲ್ ದರದಲ್ಲಿ ಒಂದಿಷ್ಟು ವ್ಯತ್ಯಾಸಗಳನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು, ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು. ಒಂದೇ ಸರ್ಕಾರ ಇತ್ತು, ಯಡಿಯೂರಪ್ಪನ ಮುಖ್ಯಮಂತ್ರಿಗಳು ಇದ್ರು ಸರ್. ಗೊಬ್ಬರ ಸಿಗದೇನೆ ಒಂದು ಫೈರ್ ಆಗಿ ಹಾವೇರಿನಲ್ಲಿ ಒಬ್ಬ ಸತ್ತಿರೋ ಘಟನೆ ಇವತ್ತಿಗೂ ಅದನ್ನು ಕಾಡ್ತದೆ ಯಡಿಯೂರಪ್ಪನವ್ರಿಗೆ. ನನ್ನ ಅವಧಿನಲ್ಲಿ ಒಬ್ಬ ರೈತನಿಗೆ ಗುಂಡು ಹಾರಿಸಿದ್ರಲ್ಲ ಅಂತೇಳಿ. ಆದರೆ ಇವತ್ತು ರೈತರ ಗೊಬ್ಬರದ ಸಮಸ್ಯೆ ಇಲ್ಲ ಸರ್. ಇವತ್ತು ಕೇಳೋರಿಲ್ಲ. ಅಷ್ಟು ಉಕ್ರೇನ್ ವಾರ್ ಇದ್ರು ಸರ್, ಸಫಿಷಿಯೆಂಟ್ ಆಗಿ ಗೊಬ್ಬರ ಬಂತು ಸರ್. ಯಾವ ರೇಟಲ್ಲಿ? ಓಲ್ಡ್ ರೇಟಲ್ಲೇ ಗೊಬ್ಬರ ತಂದ್ಕೊಂಡ್ರು. ಕೇಂದ್ರ ಸರ್ಕಾರ ಅದಕ್ಕೆ ಪ್ಯಾಕೇಜ್ ಅನ್ನ ಕೊಡ್ತು, ಪರಿಹಾರ. ತೈಲದಲ್ಲಿ ಒಂದಿಷ್ಟು ಕಡಿಮೆ ಆಗಬಹುದಿತ್ತು, ನಿರೀಕ್ಷೆ ಇತ್ತು ಸರ್. ಈಗ ನೋಡಿ ಸರ್, ನಮ್ಮ ಸರ್ಕಾರ ಯಡಿಯೂರಪ್ಪನವರಿದ್ದಾಗ ರಾಜ್ಯದ ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಇದ್ದಂತ ಸೆಸ್ ಅನ್ನ ಕಡಿಮೆ ಮಾಡಿದ್ರು. ಯಾವ ಕಾಂಗ್ರೆಸ್ ಸರ್ಕಾರಗಳು ಬೇರೆ ರಾಜ್ಯದಲ್ಲಿ ಮಾಡಲಿಲ್ಲ. ಸಿದ್ದರಾಮಯ್ಯ ಕಡಿಮೆ ಮಾಡಲಿ, 10 ರೂಪಾಯಿ ಸೆಸ್ ಕಡಿಮೆ ಮಾಡಲಿ.